ಬಹಳ ಬೇಜಾರಾಯ್ತು ನನಗೆ. ಅವ್ರ ಹೆಸರು ಮುಟ್ಟು ಕಾಂತರಾಜು ಅಂತ. ಅವರ ಒಂದು ಜನ್ಮದಿನ ಅಂತ ಕೇಳಿ ಖುಷಿ ಆಯ್ತು, ಅವ್ರಿಲ್ಲ ಅಂತ ಕೇಳಿ ಬಹಳ ಬೇಜಾರಾಯ್ತು. ಉಸಿರು ಪೂರ್ತಿ ಹೋದರು, ಹೆಸರು ಪೂರ್ತಿ ನೆನಪಿದೆ, ನೀನು ಇರದೆ ಹೋದರು, ನಿನ್ನ ನಗೆಯ ಬೆಳಕಿದೆ. ಅವ್ರನ್ನ ನೋಡುವಾಗ ಬಹಳ ಬೇಜಾರಾಯ್ತು, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಸರ್ ಅವರು. ಅವ್ರದ್ದು ಸಾವಲ್ಲ ಇದು ಹುಟ್ಟು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಮರಣವಿದಲ್ಲ, ಜನಿಸಿದೆ ನೀನೆಂದು. ಇಲ್ಲಿಗೆ ಬರ್ಬೇಕಂತ ತುಂಬಾ ಆಸೆ ಇತ್ತು ನನಗೆ, ಬರ್ಬೇಕು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ. ಬಟ್ ಇಂಥ ಸಂದರ್ಭದಲ್ಲಿ ಭೇಟಿ ಮಾಡ್ತೇನೆ ನನಗೆ ಬಹಳ ದುಃಖ ಆಗ್ತಾ ಇದೆ ನನಗೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಿಜವಾಗ್ಲೂ ಭಾಳ ಬೇಜಾರಾಯಿತು ನನಗೆ. ಅವ್ರ ಹೆಸರು ಮುಟ್ಟು ಕಾಂತರಾಜು ಅಂತ. ಅವರ ಒಂದು ಜನ್ಮದಿನ ಅಂತ ಕೇಳಿ ಖುಷಿ ಆಯಿತು, ಅವ್ರಿಲ್ಲ ಅಂತ ಕೇಳಿ ಭಾಳ ಬೇಜಾರಾಯಿತು. ಬೊಂಬೆ ಹೇಳಲಿಲ್ಲ, ಯಾರು ಹೇಳಲಿಲ್ಲ, ನೀನಿಷ್ಟು ಬೇಗ ಹೋಗೋ ಸುದ್ದಿ. ಸನ್ನೆ ಮಾಡಲಿಲ್ಲ, ಶಕುನ ಕಾಣಲಿಲ್ಲ, ಹೃದಯನೇ ತಪ್ಪಿ ಹೋಯ್ತು ಹಾದಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರ ಕುಟುಂಬಸ್ಥರು ಮತ್ತು ಅವರ ಸ್ನೇಹಿತರು. ಹಾಗೆ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಹಣ್ಣು ಹಂಪಲುಗಳನ್ನ ಹಂಚೋದು, ಜೊತೆಗೆ ಅವರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡಿದ್ದಾರೆ. ಬಟ್ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಆಚರಣೆ ಮಾಡಿದ್ರು ಅಂತ. ಆಮೇಲೆ ಇನ್ನೊಂದು ಬೇಜಾರು ಏನಪ್ಪ ಅಂದರೆ ಅವ್ರು ಇಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ನಾನೇನು ಕೇಳ್ಕೊತೀನಿ ಅಂದರೆ, ಅವರ ಕುಟುಂಬಕ್ಕೆ ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕೊಟ್ಟು, ಜೊತೆಗೆ ಇವರು ಕಳ್ಕೊಂಡಿರೋ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಹಾಗೆ ಕಾಂತರಾಜ್ ಅವ್ರಿಗೆ ಇನ್ನೊಂದು ಜನ್ಮ ಅಂತ ಇದ್ದರೆ ಪೂರ್ಣ ಆಯಸ್ಸನ್ನು ಕೊಟ್ಟು ಮತ್ತೆ ಅದೇ ಕುಟುಂಬದಲ್ಲಿ ಹುಟ್ಟಿ ಬರಲಿ ಅಂತ ಕೂಡ ನಾನು ಕೇಳ್ಕೊತೀನಿ. ಅವ್ರನ್ನ ನೋಡುವಾಗ ಭಾಳ ಬೇಜಾರಾಯಿತು, ಯಾಕೆಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಸರ್ ಅವರು. ಎಷ್ಟು ಚೆನ್ನಾಗಿದ್ದಾರೆ ನೋಡೋಕ್ಕೂ ಅಷ್ಟು ಅದ್ಭುತ. ನೋಡಿ ಅಷ್ಟು ಚೆನ್ನಾಗಿದ್ದಾರೆ. ಅವರಿಲ್ಲ ಅಂದಾಗ ಭಾಳ ಬೇಜಾರಾಗುತ್ತೆ. ತುಂಬ ಖುಷಿ ಆಯ್ತು ಸರ್. ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವ್ರದ್ದು ಸಾವಲ್ಲ ಇದು ಹುಟ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಆಶ್ರಮಕ್ಕೆ ಪ್ರಸಾದದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಪ್ರತಿ ವರ್ಷ ಕೂಡ ಇದೇ ರೀತಿ ಅವರ ಒಂದು ಜನ್ಮದಿನ ಆಗಿರ್ಬೋದು, ಅವ್ರ ನೆನಪಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಲಿ. ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆಶ್ರಮ ನಾವು ತುಂಬಾ ದಿನ ನೋಡ್ಕೊಂಡ್ ಬರ್ತಾ ಇದೆ. ಬಟ್ ಇಲ್ಲಿಗೆ ಬರ್ಬೇಕಂತ ತುಂಬಾ ಆಸೆ ಇತ್ತು ನನಗೆ, ಬರ್ಬೇಕು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ. ಬಟ್ ಇಂಥ ಸಂದರ್ಭದಲ್ಲಿ ಭೇಟಿ ಮಾಡ್ತೇನೆ ನನಗೆ ಬಹಳ ದುಃಖ ಆಗ್ತಾ ಇದೆ ನನಗೆ. ತುಂಬಾ ಖುಷಿಯಲ್ಲಿ ಬರಬೇಕು, ಏನಾರೊಂದು ಈ ಆಶ್ರಮಕ್ಕೆ ಸಹಾಯ ಮಾಡ್ಬೇಕು ಅನ್ನೋ ತುಂಬ ಯಾವತ್ತು ಪ್ರತಿ ನಿಮ್ಮ ವಿಡಿಯೋ ನೋಡ್ಬೇಕು ನಂಗೆ ಅನಿಸ್ತಾ ಇತ್ತು. ಬಟ್ ಇಂಥ ಸಂದರ್ಭದಲ್ಲಿ ಬರ್ತಾ ಇದೆ ನನಗೆ ಬೇಜಾರಾಗ್ತಾ ಇದೆ. ಸೊ ಯಾವತ್ತು ಬರ್ಲಿಲ್ಲ, ಇವತ್ತು ಬಂದಿದ್ದೀರಾ ನೋಡಿ, ತಮ್ಗೆ ಏನು ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಈ ತರ ಇದೆ ಅಂತ ಅನ್ಕೊಂಡಿರಲಿಲ್ಲ ನಾನು. ಎಲ್ಲ ಬೇರೆ ಆಶ್ರಮಗಳಿಗೂ ನಮ್ಮ ಎಲ್ಲ ಬರ್ತಡೆಗೂ ಆಶ್ರಮಗಳಿಗೆ ಹೋಗ್ತಾ ಇದ್ವಿ. ಬಟ್ ಈ ಆಶ್ರಮ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಬಟ್ ಇನ್ನೂ ಒಳ್ಳೇದಾಗಲಿ, ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡ್ತೀವಿ. ಹಾಗೆ ಎಲ್ಲರೂ ಇದು ಆಶ್ರಮಕ್ಕೆ ಏನಾಗುತ್ತೋ ಸಹಾಯ ಮಾಡಿ, ಇನ್ನೂ ಈ ಆಶ್ರಮ ಇನ್ನೂ ಬೆಳಿಬೇಕನ್ನೋ ನನ್ನ ಆಸೆ ನನಗೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಮನೆಯ ಮುತ್ತು ಕೂಸಿಗೆ ನಾಡ ನಮನ, ಖಂಡಿತ ಮರಣವಿದಲ್ಲ, ಜನಿಸಿದೆ ನೀನೆಂದು, ನಮ್ಮೊಲವಿನ ಪರಮಾತ್ಮ ಶಾಶ್ವತ ನೀನೆಂದು. ಸೊ ನನ್ನ ಕಡೆಯಿಂದ, ಜನಸ್ನೇಹಿ ಆಶ್ರಮದ ದೇವರ ಮಕ್ಕಳ ಕಡೆಯಿಂದ ಕಾಂತರಾಜಣ್ಣವ್ರಿಗೆ ಜನ್ಮದಿನದ ಶುಭಾಶಯಗಳು. ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಒಳ್ಳೇದಾಗಲಿ. ದೇವ್ರ ಹತ್ರ ಒಂದೇ ಒಂದು ಮನವಿ, ದಯವಿಟ್ಟು ಈ ರೀತಿ ಎಂಗೇಜಲ್ಲಿರೋರನ್ನ ಕರ್ಕೊಂಡು ಹೋಗಬೇಡಿ. ಯಾಕಂದರೆ ಅವ್ರನ್ನ ನೋಡ್ಕೊಳಕ್ಕೆ ನಿಮಗೂ ಕಷ್ಟ ಆಗ್ಬೋದು. ಇಲ್ಲಿ ವಯಸ್ಸಾಗಿರೋರು ಎಷ್ಟೋ ನರಕ ಅನುಭವಿಸ್ತಾ ಇರ್ತಾರೆ. ಬಟ್ ಆದರೆ ಈ ಥರ ಎಂಗೇಜಲ್ಲಿರೋಂಥವ್ರನ್ನ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಭಾಳ ಬೇಜಾರಾಗುತ್ತೆ ಸರ್. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕಾಂತರಾಜಣ್ಣ, ಹ್ಯಾಪಿ ಬರ್ಡೇ ಟು ಯು. ಹೋಗಿ ಬಾ ಬೆಳಕೆ, ಹೋಗಿ ಬಾ, ಹೋಗಿ ಬಾ ಬೆಳಕೆ, ಹೋಗಿ ಬಾ, ಎದೆ ಹಾಲ ನುಡಿಸದೆ ತಾಯಾದ ಬೆಳಕೆ, ಎದೆ ನೋವ
ಚಿಟ್ಟೆ ಹಣತೆ ಕರಗಿ ಹೋಗಿಯು ಕಟ್ಟಿಟ್ಟೆ ಮಮತೆ ಇನ್ನಾದರೂ ಸಿಗಲಿ ಇರುಳಿನ ತಾರಕಕ್ಕೆ ನಿಲುಗಡೆಯ ಬೆಳಕು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.